ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಹಾದೇವಿ. ನಾನಿವತ್ತು ಸುಲಭವಾಗಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಸಬ್ಬಕ್ಕಿನ ತೊಗೊಂಡು ತೊಳೆದು 1 ಅವರ್ ನೆನೆಯೋಕೆ ಇಟ್ಟಿದ್ದೀನಿ. ಹಾಗೆ 2 ಕಪ್ ಆಗುವಷ್ಟು ನೀರನ್ನು ಬಿಸಿಗಿಟ್ಟಿದ್ದೀನಿ. ಹಾಗೆ ಇನ್ನೊಂದು ಸೈಡ್ ಬಂದುಬಿಟ್ಟು ಹಾಲನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. 1/3 ಕಪ್. 1 ಕಪ್ ಸಬ್ಬಕ್ಕಿ ತೊಗೊಂಡಿದ್ರೆ 3 ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ಅದು ಗಟ್ಟಿ ಹಾಲು. ಈಗ 1 ಅವರ್ ಆಗಿದೆ. ನೆಂದಿರೋ ಸಬ್ಬಕ್ಕಿನ ಬೇಯಕ್ಕೆ ಹಾಕ್ತಾಯಿದ್ದೀನಿ ಕುದೀತಿರೋ ನೀರೊಳಗಡೆ. ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಅದಕ್ಕೆ ಹಾಲನ್ನು ಹಾಕಬೇಕು. ಬೇಯ್ತಾ ಇದೆ ಇವಾಗ ಅದು. ನಾನು ತೊಗೊಂಡಿರೋದು ದಪ್ಪ ಸಬ್ಬಕ್ಕಿ. ನೈಲಾನ್ ಸಬ್ಬಕ್ಕಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಪಾಯಸ. ನೋಡಿ, ಸ್ವಲ್ಪ ಬೇಯ್ತಾ ಇದೆ. ಕಾಣಿಸ್ತಾ ಇರ್ಬೋದು ನಿಮಗೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ. ಅದು ಆಲ್ರೆಡಿ ಅರ್ಧ ಆಗಿದೆ ನೋಡಿ. ಅದು ಕೈಯಲ್ಲಿ ಮುಟ್ಟು ನೋಡಿದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಈಗ ಬಂದ್ಬಿಟ್ಟು ನಾವು ಹಾಲು ಹಾಕ್ಕೊಳ್ಳೋಣ. ಇದಕ್ಕೆ ಈ ಕನ್ಸಿಸ್ಟೆಂಟಿ ಬಂದರೆ ಸಾಕು. ಇನ್ನು ಜಾಸ್ತಿ ಬೇಯಿಸ್ಬಿಟ್ರೆ ಅದು ತಣ್ಣಗಾದ್ಮೇಲೆ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಪಾಯಸ. ಈಗ ಹಾಲು ಹಾಕ್ಕೊಳ್ಳೋಣ. ನಾನು 4 ಕಪ್ ಆಗೋಷ್ಟು ಹಾಲನ್ನ ಕಾಯಿಸಿಟ್ಟಿದ್ದೀನಿ. ಅದಕ್ಕೆ 3 ಕಪ್ ಆಗೋಷ್ಟು ಮಾತ್ರ ಇಟ್ಕೊಂಡು 1 ಕಪ್ ಸಪ್ರೇಟ್ ಇಟ್ಕೊತೀನಿ. ಅದು ಚೆನ್ನಾಗಿ ಕುದಿಯೋವರೆಗೂ ಬೇಯಿಸ್ಕೋಬೇಕು. ಇವಾಗ ಹಾಲಲ್ಲಿ ಸ್ವಲ್ಪ ಉಳಿದಿರೋ ಸಬ್ಬಕ್ಕಿ ಹಾಲಲ್ಲಿ ಬೇಯುತ್ತೆ. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಅದು ಬೇಯೋ ಅಷ್ಟರೊಳಗೆ ದ್ರಾಕ್ಷಿ ಗೋಡಂಬಿನ ಹುರ್ಕೊಬಿಡೋಣ. 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಫಸ್ಟು ಗೋಡಂಬಿ ಹಾಕ್ತೀನಿ. ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ಸ್ವೀಟ್ಸ್ ರೆಸಿಪಿಗೆಲ್ಲ ದ್ರಾಕ್ಷಿ ಗೋಡಂಬಿ ತುಂಬ ಬ್ಲ್ಯಾಕಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬಾರ್ದು. ಇನ್ನೂ ಸ್ವಲ್ಪ ಬೇಯಬೇಕು ಅನ್ನೋವಾಗಲೇ ಎತ್ಬಿಡ್ಬೇಕು ಅದನ್ನು. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಆಗಿದ್ದರೆ ಚೆನ್ನಾಗಿರಲ್ಲ, ಸೀದೋಗ್ಬಿಟ್ಟಿರುತ್ತೆ ಅದು. ನೋಡಿ, ಇವಾಗ ದ್ರಾಕ್ಷಿ ಎಲ್ಲ ಉಬ್ಕೋತಾ ಇದೆ. ಸಾಕು, ಇಷ್ಟು ಫ್ರೈ ಆಗಿದರೆ ಎತ್ಕೊಳ್ಳೋಣ. ಇವಾಗ ಅದು ಆ ಹೀಟ್ಗೆ ಫುಲ್ಲು ಉಬ್ಬಿ ಬಂದುಬಿಡುತ್ತೆ. ನೋಡಿದ್ರಲ್ಲ, ಇಷ್ಟು ಬಂದರೆ ಸಾಕು. ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ. ಈಗ ಅದನ್ನು ಸೈಡಲ್ಲೇ ಎತ್ತಿಟ್ಕೊಳ್ಳೋಣ. ಈಗ ಪಾಯಸ ನೋಡೋಣ ಬೆಂದಿದೆಯಾ ಇಲ್ವಾ ಅಂತೇಳ್ಬಿಟ್ಟು. ಬೇಯ್ತಾ ಇದೆ. ಅದು ತಿರುಗಿಸ್ತಾನೆ ಇರಬೇಕು ಅದನ್ನು, ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ ಸಬ್ಬಕ್ಕಿ ಎಲ್ಲ ಬಂದ್ಬಿಟ್ಟು. ಆಲ್ಮೋಸ್ಟ್ ಆಗಿದೆ ಅದು. ಸ್ವಸ್ತಿಕ್ ಬಾದಾಮ್ ಮಿಲ್ಕ್ ಶೇಕ್ ಒಂದು ಪೌಡ್ರ್ ಬರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. MTR ಹಾಕಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. MTR ಸಿಕ್ಕಿಲ್ಲ ನನಗೆ, ಅದಕ್ಕೆ ಸ್ವಸ್ತಿಕ್ ಹಾಕ್ತಾಯಿದ್ದೀನಿ. ನಾನು ಏಲಕ್ಕಿ ಪೌಡ್ರೆಲ್ಲ ಸಪ್ರೇಟಾಗಿ ಹಾಕ್ತಾಯಿಲ್ಲ. ಇದರಲ್ಲೇ ಏಲಕ್ಕಿ ಟೇಸ್ಟೆಲ್ಲ ತುಂಬ ಇರುತ್ತೆ ಫ್ಲೇವರು. ನನಗೆ ಜಾಸ್ತಿ ಇಷ್ಟ ಆಗಲ್ಲ ಏಲಕ್ಕಿ ಫ್ಲೇವರ್, ಅದಕ್ಕೆ ಹಾಕ್ತಾಯಿಲ್ಲ. ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು. ನನ್ನ ಮಗ ನಾನು ಕಲಿಸ್ತೀನಿ ಅಂತ ಟಾರ್ಚರ್ ಕೊಡ್ತಾ ಇದ್ದಾನೆ. ನನ್ನ ಮಗನೇ ಮಿಕ್ಸ್ ಮಾಡ್ತಾ ಇರೋದು ಇವಾಗ. ಈಗ ದ್ರಾಕ್ಷಿ ಗೋಡಂಬಿ ಹಾಕೋಬೇಕು. ಮಾತಾಡ್ತಾ ನನ್ನ ಮಗನ ಜೊತೆ ತರಲೆ ಆಟ ನೋಡ್ತಾ ಸಕ್ಕರೆ ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ಹಾಕ್ತಾಯಿದ್ದೀನಿ. 1 ಕಪ್ ಸಬ್ಬಕ್ಕಿ ತೊಗೊಂಡ್ರೆ 3/4 ಕಪ್ಪಷ್ಟು ಸಕ್ಕರೆ ಹಾಕಬೇಕು. ಅದು ಸಕ್ಕರೆ ಕಮ್ಮಿ ತಿನ್ನೋರಾದರೆ. ಇಲ್ಲ, ನಾವು ನಾರ್ಮಲಾಗಿ ಸ್ವೀಟೆಲ್ಲ ತಿಂತೀವಿ ಅಂದರೆ 1 ಕಪ್ ಸಬ್ಬಕ್ಕಿಗೆ 1 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ಸ್ವೀಟು ನಾರ್ಮಲ್ಗಿರುತ್ತೆ. ನಾವು ಸ್ವಲ್ಪ ಕಮ್ಮಿ ತಿಂತೀವಿ, ಅದಕ್ಕೆ 3/4 ಕಪ್ ಸಕ್ಕರೆ ಹಾಕಿದ್ದೀನಿ. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ, ಕುದ್ದಾಗಿದೆ. ಅದು ಆಲ್ರೆಡಿ ಅರಳಿದೆ ಅದು ಪಾಯಸ.
ಅಷ್ಟೇ ಫಿನಿಶ್ ಆಯಿತು. ಇದಕ್ಕೆ ಮೇಲೊಂದ್ಗಡೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಾಕು ಅಂದ್ಬಿಟ್ಟು ನಾನು ಹಾಕಿಲ್ಲ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಆಫ್ ಮಾಡೋಣ. ಒಂದು 5 ನಿಮಿಷ ಬಿಟ್ಟು ಓಪನ್ ಮಾಡೋಣ. ನೋಡಿ ಈಗ ಹೇಗಾಗಿದೆ ಪಾಯಸ ಅಂತ ಹೇಳ್ಬಿಟ್ಟು. 5 ನಿಮಿಷಕ್ಕೆ ಅದು ಸಬ್ಬಕ್ಕಿ ಎಲ್ಲ ಅರಳಿರುತ್ತಲ್ಲ, ಹಾಲು ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ವ್ ಮಾಡ್ತಾಯಿದ್ದೀನಿ ಒಂದು ಬೌಲ್ಗೆ. ನೋಡಿ ಟೆಕ್ಸ್ಚರ್ ಹೇಗಿದೆ ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ಪಾಯಸದ್ದು. ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.